ಈ ಚುನಾವಣೆ ಮುಗಿದ ಮೇಲೆ ಮತ್ ಪುನಃ ರಾಜ್ಯದಲ್ಲಿ ರಾಜಕೀಯದ ರೀಅಮಾಲಿಗೇಷನ್ ಆಗತ್ತೆ, ಆಗಲೇಬೇಕದು. ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಅವಶ್ಯಕತೆಯಾಗಿದೆ. ಕುಮಾರಸ್ವಾಮಿ ಅವರು ಅದನ್ನು ಮುಳುಗಿಸೋದ್ರು. ಆದ್ರೆ ನಮ್ಮಂತವ್ರು ಅದಕ್ಕೆ ಮತ್ ಪುನಃ ಜೀವ ಕೊಡ್ತೀವಿ. ಇದೇ 27ನೇ ತಾರೀಕಿಂದ 4ನೇ ತಾರೀಕು ತನಕ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ದಿಂಗಳಾಶ್ವರ ಸ್ವಾಮಿಗಳು ಫಸ್ಟ್ ಟೈಮ್ ಒಬ್ಬರು ಮಠಾಧಿಪತಿಗಳು ಜಾತ್ಯತೀತ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೊರಗೆ ಬಂದಿದ್ದಾರೆ. 29ನೇ ತಾರೀಕು ಅವರನ್ನು ಹುಬ್ಬಳ್ಳಿಯಲ್ಲಿ ನಾನು ಕಾಣ್ತಾ ಇದ್ದೀನಿ. ಅವ್ರ ಜೊತೆಗೆ ಸೇರಿ ನಾವೆಲ್ಲರೂ ರಾಜ್ಯ ಮಟ್ಟದಲ್ಲಿ ಮತ್ತೆ ಒಂದು ತೃತೀಯ ಶಕ್ತಿಯನ್ನು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ. ನಮಗೆ ಅದರಲ್ಲಿ ಸಫಲತೆ ಸಿಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಪ್ರಧಾನಿಯವರು ಹೇಳಿರ್ತಕ್ಕಂಥದ್ದು ಸರ್, ಈ ಕಾಂಗ್ರೆಸ್ ಅಧಿಕಾರ ಬಂದ್ರೆ ಆರ್ಥಿಕ ಮತ್ತು ಸಾಂಸ್ಥಿಕ ಸಮೀಕ್ಷೆಗಳನ್ನು ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರ ಮೂಲಕ ನಿಮ್ಮ ಸಂಪತ್ತನ್ನ ಮರು ಹಂಚಿಕೆ ಮಾಡುವಂತ ನಗರ ನಕ್ಸಲಿಸಂನ ವಿಚಾರಧಾರೆಯನ್ನ ಕಾಂಗ್ರೆಸ್ ನಾಯಕರು ಪ್ರತಿಪಾದನೆ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೋದಿ ಅವರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದರ ಅರ್ಥ ಏನು? ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ನೀವು ರಿಸರ್ವೇಶನ್ ಯಾವ ಆಧಾರದ ಮೇಲೆ ಕೊಟ್ರಿ? ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಟ್ಟಿದ್ರು, ಜಾತಿ ಹಿಂದುಳಿದವ್ರಿಗೆ ಕೊಟ್ಟಿದ್ರು. ಆರ್ಥಿಕವಾಗಿ ಯಾವ ಸಮಾಜಗಳು ಇವತ್ತು ದಿವಸ ಹಿಂದುಳಿದಿದ್ದಾವೆ? ಬ್ಯಾಕ್ವರ್ಡ್ ಕ್ಲಾಸಸ್, ದಲಿತರು. ಅದಕ್ಕೆ ನೀವಿಂತ ಜಾತಿ ಅಂತ ಯಾಕೆ ಹೇಳ್ತೀರಿ? ಬಿಜೆಪಿಯವರೇ ನೀವೇ ಹೇಳ್ತೀರಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವ್ರಿಗೆ ಮಾಡಬೇಕು ಅಂತ. ಸೊ ಆರ್ಥಿಕವಾಗಿ ಹಿಂದುಳಿದಿರ್ಬೇಕಾದ್ರೆ ಸಮೀಕ್ಷೆ ಆಗಲೇಬೇಕಲ್ಲ. ಬಿಜೆಪಿ ಸಮೀಕ್ಷೆ ಮಾಡಲಿಲ್ವಾ? ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದು ಆರ್ಥಿಕ ಸಮೀಕ್ಷೆ ಆಗಬೇಕು. ಎಸ್, ಆರ್ಥಿಕ ಸಮಸ್ಯೆ ಮೊನ್ನೆ ಕರ್ನಾಟಕದಲ್ಲೂ ಕೂಡ ಸಮೀಕ್ಷೆ ನಡೀತು. ಇದುವರೆಗೆ ಅದನ್ನ ಹೊರಗೆ ಬಿಟ್ಟಿಲ್ಲ ಅವರು, ಆರ್ಥಿಕವಾಗಿ ಹೇಗಿದ್ದಾರೆ ಅಂತ ಹೇಳಿ ಅಂತ. ಅರೆ, ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಬಿಜೆಪಿಯಲ್ಲಿ ಗೋವಿಂದಾಚಾರ್ಯರಿದ್ರು, ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಅವರೇನ್ ಹೇಳ್ತಾರೆ? ಲೆಟ್ ಅಸ್ ಆಸ್ಕ್. ಈವನ್ ಬ್ರಾಹ್ಮಣರು ಆರ್ಥಿಕವಾಗಿ ಹಿಂದುಳಿದ್ರೆ ಅವ್ರಿಗೂ ರಿಸರ್ವೇಶನ್ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದವರು ನಾವು. ಹ್ಯಾಕ್ ಮತ್ ಬ್ರಾಹ್ಮಣರಿಗೆ ಸಿಗುತ್ತೆ ಅವಾಗ? ಬಿಕಾಸ್ ಆರ್ಥಿಕವಾಗಿ ಲಿಂಗಾಯತರು ಕೂಡ ಬಡವರಿದ್ರೆ, ಜಂಗಮರು ಕೂಡ ಬಡವರಿದ್ರೆ, ಆರ್ಥಿಕವಾಗಿ ಬಡವರಿರ್ತಕ್ಕಂಥ ಮೇಲ್ವರ್ಗದವರಿಗೆ 10% ಕೊಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇದೆಯಲ್ಲ ಈಗ. ಅದ್ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ? ವಿಪರ್ಯಾಸ. ನೀವೇ ಒಂದ್ ಕಡೆ ಒಪ್ಕೊಂಡು ಕೊಡ್ತಾ ಇದ್ದೀರಿ, ಮತ್ ನೀವೇ ಹೇಳ್ತೀರಿ ಇವ್ ಕಾಂಗ್ರೆಸ್ನವ್ರು ಮಾಡಿ ಕೊಟ್ಟಿರೋದೇನು? 72 ವರ್ಷದಿಂದ ಏನಾದ್ರು ಕೊಟ್ರ ರಿಸರ್ವೇಶನ್? ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲ ರಿಸರ್ವೇಶನ್ ಕೊಟ್ಟಿದ್ದು, ಜನತಾದಳ. ಕೇರಳದಲ್ಲಿ ರಿಸರ್ವೇಶನ್ ಕೊಟ್ಟಿದ್ದು ಕಮ್ಯುನಿಸ್ಟ್ ಪಾರ್ಟಿ, ಕಾಂಗ್ರೆಸ್ ಅಲ್ಲ. ನಾನ್ ಜನತಾದಳದ ಅಧ್ಯಕ್ಷರಾಗಿದ್ದಾಗ 4%, ಸಿದ್ದರಾಮಯ್ಯನವರು ಚೀಫ್ ಹಣಕಾಸಿನ ಮಂತ್ರಿ ಇದ್ದಾಗ ಆ ರಿಪೋರ್ಟ್ ಬಂದ್ರು, ಮೊಯ್ಲಿ ಅವರು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಜನತಾದಳ ಸರ್ಕಾರ ಧೈರ್ಯವಾಗಿ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಜೀವ ಮಾಡಿದ್ವಿ. ಅದು ಆರ್ಥಿಕ ಆಧಾರದ ಮೇಲೆ, ಸಾಮಾಜಿಕದ ಆಧಾರದ ಮೇಲೆ. ಅದರ ಮೇಲೆ ಮುಂದುವರೆದಂತ ಅವರಿಗೆ 10% ಕೊಡಬೇಕು.
ಲಿಂಗಾಯತರಿರ್ಲಿ, ಒಕ್ಕಲಿಗರಿರ್ಲಿ, ಬ್ರಾಹ್ಮಣರಿರ್ಲಿ ಆರ್ಥಿಕವಾಗಿ ಹಿಂದುಳಿದ್ರೆ ಅವರಿಗೂ ಕೊಡಬೇಕು ಅಂತ. ಬಿಜೆಪಿಯವ್ರ ಪ್ರಕಾರ ಇದ್ರ ಚರ್ಚೆ ಆಗಲಿ, ಲೆಟ್ ಇಟ್ ಬಿ ಎ ನ್ಯಾಷನಲ್ ಡಿಬೇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.